ಮಧ್ಯಪ್ರಾಚ್ಯ ಮತ್ತೊಂದು ಪೂರ್ಣ ಪ್ರಮಾಣದ ಯುದ್ಧದ ಅಂಚಿನಲ್ಲಿದೆಯಾ ಮತ್ತೆ ಅಮೆರಿಕ ನೇರವಾಗಿ ಯುದ್ಧಕ್ಕಿಳಿಯಲಿದೆಯಾ? ಟ್ರಂಪ್ ಅವರ ಶರಣಾಗತಿ ಕರೆಯನ್ನ ಇರಾನ್ನ ಸರ್ವೋಚ್ಚ ನಾಯಕ ಬಹಿರಂಗವಾಗಿ ಧಿಕ್ಕರಿಸಿದ್ಯಾಕೆ ಮತ್ತೆ ಪ್ರಾದೇಶಿಕ ಸ್ಥಿರತೆ ಮೇಲೆ ಅದರ ಪರಿಣಾಮಗಳೇನು? ಇರಾನ್ ಮತ್ತೆ ಅಮೆರಿಕ ನಡುವಿನ ರಹಸ್ಯ ರಾಜತಾಂತ್ರಿಕತೆ ಕೊನೆಯಾಗಿ ನೇರ ಮುಖಾಮುಖಿ ನಡೆಯಲಿದೆಯಾ? ಅಮೆರಿಕ ಇಸ್ರೇಲ್ ಪರವಾಗಿ ಎಷ್ಟು ಸಮಯ ತೆರೆಮರೆಯಿಂದ ಹೋರಾಡೋದಿಕ್ಕೆ ಸಾಧ್ಯ ಇದೆ? ಅಮೆರಿಕ ನಿಜವಾಗಿಯೂ ಈ ಪ್ರದೇಶದಲ್ಲಿ ಶಾಂತಿಯನ್ನ ಬಯಸ್ತಾ ಇದೆಯಾ ಅಥವಾ ಶಾಶ್ವತ ಸಂಘರ್ಷದ ಮೂಲಕ ಇಸ್ರೇಲ್ನ ಪ್ರಾಬಲ್ಯ ಕಾಯ್ದುಕೊಳ್ತಾ ಇದೆಯಾ? ಜಾಗತಿಕ ಶಕ್ತಿಗಳು ಪರಸ್ಪರ ಮುಖಾಮುಖಿ ಆಗ್ತಾ ಇರುವಾಗ ಕಾಣ್ತಾ ಇರೋದು ಹೊಸ ಮೈತ್ರಿನೋ ಅಥವಾ ಹಳೆಯ ಹಗೆತನವೋ? ಇರಾನ್ ಇಸ್ರೇಲ್ ಸಂಘರ್ಷ ಯಾವ ಸ್ವರೂಪವನ್ನ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಹಾಗೆ ಇದ್ರ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಇದನ್ನ ಕೆಳಗಡೆ ಕಮೆಂಟ್ ಮಾಡಿ, ಹಾಗೆ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಟ್ರಂಪ್ ಇರಾನ್ಗೆ ಬೇಷರತ್ ಶರಣಾಗೋದಿಕ್ಕೆ ಸೂಚಿಸಿದ್ದಾರೆ, ಆದ್ರೆ ಅದನ್ನ ಇರಾನ್ನ ಪರಮೋಚ್ಚ ನಾಯಕ ಸಂಪೂರ್ಣ ತಿರಸ್ಕರಿಸಿದ್ದಾರೆ. ಚುನಾವಣಾ ಪ್ರಚಾರದ ಸಮಯದಲ್ಲಿ ಟ್ರಂಪ್ ಯುದ್ಧದ ವಿರುದ್ಧ ಭಾಷಣಗಳನ್ನ ಮಾಡ್ತಾ ಇದ್ರು. ಅಮೆರಿಕದ ಜನರು ಕೂಡ ಅದನ್ನ ನಂಬಿದ್ರು. ಟ್ರಂಪ್ ಅವರ ಭಾಷೆ ಅಮೆರಿಕಕ್ಕೆ ತಿಳಿದಿಲ್ಲ, ಆದ್ರೆ ಅವರು ಇರಾನ್ ಬಗ್ಗೆ ಬರೆದಂತಹ ರೀತಿ ಇಲ್ಲಿಯವರೆಗೆ ನೇತನ್ಯಾಹು ಮಾತ್ರ ಬಳಸ್ತಾ ಇದ್ದಂತಹ ಭಾಷೆಯಾಗಿತ್ತು. ಅವರು ಇಸ್ರೇಲ್ನ ಬೆಂಬಲಕ್ಕೆ ಬರೋದಿಕ್ಕೆ ಚಡಪಡಿಸ್ತಾ ಇದ್ದಾರೆ, ಆದ್ರೆ ಮಾತನಾಡೋದಿಕ್ಕೆ ಆಗ್ತಾ ಇಲ್ಲ. 2015ರಲ್ಲಿ ಟ್ರಂಪ್ ಗಾರ್ಡಿಯನ್ ಪತ್ರಿಕೆಗೆ ಸಂದರ್ಶನವನ್ನ ನೀಡಿದ್ರು. ನಾವು ನಮ್ಮ ಸ್ವಂತ ದೇಶವನ್ನ ನಿರ್ಮಿಸಬೇಕು, ನಾವು ಇತರ ಜನರ ಭೂಮಿಗೆ ಹೋಗಿ ರಾಷ್ಟ್ರ ನಿರ್ಮಾಣವನ್ನ ಮಾಡ್ತಾ ಇದ್ದೀವಿ. ಇದರಿಂದಾಗಿ ಅಮೆರಿಕ 19 ಟ್ರಿಲಿಯನ್ ಸಾಲವನ್ನ ಮಾಡಿದೆ. ನಾವು ಮೊದಲು ನಮ್ಮ ಸ್ವಂತ ಮನೆಯನ್ನ ಸರಿಪಡಿಸಬೇಕು. ನಾವು ಸಂತೋಷವಾಗಿರದೆ ಪ್ರತಿಯೊಂದು ದೇಶಕ್ಕೆ ಹೋಗಿ ನಾವು ನಿಮ್ಮನ್ನ ಮತ್ತೆ ನಿರ್ಮಿಸಲಿದ್ದೀವಿ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಸಿರಿಯಾದಲ್ಲಿ ಒಬಾಮಾ ಹಸ್ತಕ್ಷೇಪವನ್ನು ಟ್ರಂಪ್ ಅವರು ಖಂಡಿಸಿದ್ರು. CNN ನೀಡಿದಂತಹ ಸಂದರ್ಶನದಲ್ಲಿಯೂ ಕೂಡ ಲಿಬಿಯಾ, ಇರಾಕ್, ಮಧ್ಯಪ್ರಾಚ್ಯ ಎಲ್ಲಾನು ನಾಶವಾಗಿದೆ ಅಂತ ಟ್ರಂಪ್ ಹೇಳಿದ್ರು. ಅವರೊಂದಿಗೆ ಹೋರಾಡೋದ್ರಿಂದ ಅಮೆರಿಕ ಏನನ್ನೂ ಗಳಿಸಿಲ್ಲ ಅಂತ ಹೇಳಿದ್ರು. ಇರಾಕ್ನಲ್ಲಿ ಭಯೋತ್ಪಾದನೆ ಇರಲಿಲ್ಲ ಮತ್ತೆ ಸದ್ದಾಂ ಹುಸೇನ್ ಭಯೋತ್ಪಾದಕರನ್ನ ಕೊಲ್ತಾ ಇದ್ದ, ಆದ್ರೆ ಈಗ ಇರಾಕ್ ಭಯೋತ್ಪಾದಕರ ಹಾರ್ವರ್ಡ್ ಆಗಿ ಮಾರ್ಪಟ್ಟಿದೆ ಅಂತ ಹೇಳಿದ್ರು. 2016ರಲ್ಲಿಯೂ ಕೂಡ ಟ್ರಂಪ್ ಇದನ್ನೇ ಹೇಳಿದ್ರು. ಇರಾಕ್ನಲ್ಲಿ ಎಲ್ಲಾ ರೀತಿಯ ದೌರ್ಜನ್ಯಗಳು ನಡೆಯೋದಿಕ್ಕೆ ಪ್ರಾರಂಭಿಸಿವೆ ಅಂತ ಅವ್ರು ಹೇಳಿದ್ರು. ನಾವು ಶತಕೋಟಿ ಡಾಲರ್ಗಳನ್ನ ಖರ್ಚು ಮಾಡ್ತಾ ಇದ್ದೀವಿ, ನಮಗೆ ಏನೂ ತಿಳಿದಿದ್ದಿಲ್ಲದ ಆ ಬಂಡೂಕೋರರ ಮೇಲೆ ನಾವು ಹಣವನ್ನ ಹೂಡಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. 10 ವರ್ಷಗಳ ಕಾಲ ಟ್ರಂಪ್ ಈ ಯುದ್ಧವನ್ನ ವಿರೋಧ ಮಾಡೋದ್ರ ಮೇಲೆ ತಮ್ಮ ಸಂಪೂರ್ಣ ರಾಜಕೀಯವನ್ನ ನಿರ್ಮಿಸಿದ್ರು. ಅಮೆರಿಕ ಬೇರೆ ದೇಶದಲ್ಲಿ ನಡೀತಾ ಇರೋದ್ರಲ್ಲಿ ಭಾಗಿಯಾಗಿರಬಾರ್ದು, ಅಮೆರಿಕದ ಸೈನ್ಯವನ್ನ ಅಲ್ಲಿ ಬಳಸಲಾಗುತ್ತೆ ಅಂತ ಹೇಳಿದ್ರು. ಯುದ್ಧವನ್ನ ನಿಲ್ಲಿಸುವ ಮತ್ತೆ ಕೊನೆಗೊಳಿಸುವಂತಹ ವಿಷಯ 2024ರ ಅವರ ಚುನಾವಣಾ ಪ್ರಚಾರಗಳಲ್ಲಿ ದೊಡ್ಡ ವಿಷಯ ಆಗಿತ್ತು. ಟ್ರಂಪ್ ಯುದ್ಧವನ್ನ ನಿಲ್ಲಿಸೋದಾಗಿ ಹೇಳಿದ್ರು, ಹಾಗೆ ಅಮೆರಿಕದಲ್ಲಿ ಅಚ್ಚೇ ದಿನಗಳು ಬರ್ತವೆ ಅನ್ನುವಂಥ ಒಂದು ನಿರೀಕ್ಷೆ ಬೆಳೆದಿತ್ತು. ಆದ್ರೆ ಎಲ್ಲಾನು ಈಗ ವಿರುದ್ಧ ದಿಕ್ಕಿನಲ್ಲಿ ನಡೀತಾ ಇರೋ ಹಾಗೆ ಕಾಣ್ತಾ ಇದೆ. ಟ್ರಂಪ್ ಇರಾನ್ಗೆ ಶರಣಾಗುವಂತೆ ಕೇಳ್ತಾ ಇರೋದು ವಿರೋಧಿಗಳು ಮಾತ್ರ ಅಲ್ಲದೆ ಅವರ ಪ್ರಭಾವಿ ಬೆಂಬಲಿಗರಿಗೂ ಕೂಡ ಶರಣಾಗುವಂತೆ ಕೇಳ್ತಾ ಇದ್ದಾರೆ. ಅಮೆರಿಕ ಇಸ್ರೇಲ್ ಪರವಾಗಿ ಯುದ್ಧಕ್ಕಿಳಿದ್ರೆ ತುಳಸಿ ಗಬ್ಬಾರ್ಡ್ನಿಂದ JD ವ್ಯಾನ್ಸ್ ವರೆಗೆ ಎಲ್ಲರೂ ಕೂಡ ಟ್ರಂಪ್ ಮುಂದೆ ಶರಣಾಗಬೇಕಾಗತ್ತೆ. ಯುದ್ಧ ಅಮೆರಿಕದ ಭವಿಷ್ಯವನ್ನ ಹಾಳು ಮಾಡುತ್ತೆ ಅಂತ ಅಧ್ಯಕ್ಷೀಯ ಚುನಾವಣೆಯ ಸಮಯದಲ್ಲಿ ಅವರೆಲ್ಲರೂ ಹೇಳಿದ್ರು. ಅವರೆಲ್ಲರೂ ಕೂಡ ಈಗ ಏನ್ ಮಾಡ್ತಾರೆ? ಕೆನಡಾದಿಂದ ಹೊರಡುವಾಗ ಟಕರ್ ಕಾರ್ಲ್ಸನ್ ಅವರನ್ನ ಟ್ರಂಪ್ ಕೆಣಕಿದ್ರು. ಟಕರ್ ಕಾರ್ಲ್ಸನ್ ಫಾಕ್ಸ್ ನ್ಯೂಸ್ ನಲ್ಲಿ ನಿರೂಪಕರಾಗಿದ್ರು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಅವರು ತಮ್ಮದೇ ಆದಂತಹ ಒಂದು ಮಾಧ್ಯಮವನ್ನ ನಡೆಸ್ತಾ ಇದ್ದಾರೆ. ಟ್ವಿಟರ್ ನಲ್ಲಿ ಅವರನ್ನ 16 ಮಿಲಿಯನ್ಗಿಂತಲೂ ಹೆಚ್ಚು ಜನ ಅನುಸರಿಸ್ತಾರೆ. ಅವರು ಫಾಕ್ಸ್ ನಲ್ಲಿ ಇದ್ದಾಗ ಪ್ರತಿದಿನ 30 ಲಕ್ಷ ಜನರು ಅವರ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇದ್ರು. ಈಗ ಅವ್ರ ಕಾರ್ಯಕ್ರಮದಲ್ಲಿ ಟ್ರಂಪ್ಗೆ ಕಾರ್ಲ್ಸನ್ ತಮ್ಮ ಹಳೆಯ ಹೇಳಿಕೆಗಳನ್ನು ನೆನಪಿಸ್ತಾ ಇದ್ದಾರೆ, ಮತ್ತೆ ಇರಾನ್ ಮೇಲಿನ ದಾಳಿಯನ್ನ ಬಹಿರಂಗವಾಗಿ ವಿರೋಧಿಸ್ತಾ ಇದ್ದಾರೆ. ಇಸ್ರೇಲ್ ಕಾರಣದಿಂದಾಗಿ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದ್ರೆ ಮುಂದಿನ 200 ದಿನಗಳು ಅದಕ್ಕೆ ಭಯಾನಕ ದಿನಗಳು ಅಂತ ಸ್ಟೀವ್ ಬ್ಯಾನನ್ ಅಂತವ್ರು ಹೇಳ್ತಾ ಇದ್ದಾರೆ. ಈಗ ಬ್ಯಾನನ್ ಅಮೆರಿಕದ ಮಾಧ್ಯಮಗಳಲ್ಲಿ ದೊಡ್ಡ ಹೆಸರು. ಅವರು ಟ್ರಂಪ್ ಅವರ ಮೊದಲ ಅವಧಿಯಲ್ಲಿ ಕೆಲವು ತಿಂಗಳುಗಳ ಕಾಲ ಅವರ ತಂತ್ರಜ್ಞರಾಗಿದ್ರು. ಟಕರ್ ಕಾರ್ಲ್ಸನ್ ಮತ್ತೆ ಸ್ಟೀವ್ ಬ್ಯಾನನ್ ಅವರು ಅಮೆರಿಕದ ಸಾರ್ವಜನಿಕರಿಗೆ ಸತ್ಯವನ್ನ ಯಾವತ್ತಿಗೂ ಹೇಳಲಾಗಿಲ್ಲ ಅಂತ ಹೇಳ್ತಾರೆ. ಅಮೆರಿಕ ಇರಾಕ್ನಲ್ಲಿ ವಿಫಲ ಆಯಿತು, ಆದರೆ 8,000 ಸೈನಿಕರು ಕೊಲ್ಲಲ್ಪಟ್ರು, 500 ಜನರು ಗಾಯಗೊಂಡ್ರು, ಹಾಗೆ $9 ಟ್ರಿಲಿಯನ್ ನಷ್ಟ ಆಯಿತು. ಮಂಗಳವಾರ ರಾತ್ರಿ ಟ್ರಂಪ್ ಅವರ ಭದ್ರತಾ ವಕ್ತಾರರು ನಾವು ಯಾವುದೇ ರೀತಿಯ ಮಿಲಿಟರಿ ಕ್ರಮದಲ್ಲಿ ಇಸ್ರೇಲ್ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋಂಥ ಒಂದು ಮಾತನ್ನ ನಿರಾಕರಿಸಿದ್ರು. ಟ್ರಂಪ್ ಲಾಬಿಯ ಒತ್ತಡದ ಮೇರೆಗೆ ಯುದ್ಧಕ್ಕೆ ಸೇರೋದಕ್ಕೆ ನಿರ್ಧಾರ ಮಾಡಿದ್ರೆ ಅಮೆರಿಕದಲ್ಲಿ ಹೊಸ ಚರ್ಚೆಯ ಬಿರುಗಾಳಿ ಪ್ರಾರಂಭ ಆಗುತ್ತೆ. ರಾಷ್ಟ್ರೀಯ ಗುಪ್ತಚರ ಸಂಸ್ಥೆ ಮುಖ್ಯಸ್ಥೆ ತುಳಸಿ ಗಬ್ಬಾರ್ಡ್ ಅವರನ್ನ ಇರಾನ್ ಪರಮಾಣು ಅಸ್ತ್ರ ಕುರಿತು ಚರ್ಚೆ ಮಾಡಬೇಕಾದಂತಹ ಸಭೆಗೆ
ಟ್ರಂಪ್ ಕರೆದಿಲ್ಲ ಅಂತ ಅಮೆರಿಕನ್ ಮಾಧ್ಯಮಗಳಲ್ಲಿ ವರದಿಯಾಗ್ತಾ ಇದೆ. ಕ್ಯಾಂಪ್ ಡೇವಿಡ್ ಸಭೆಯಲ್ಲಿ ತುಳಸಿ ಗಬ್ಬಾರ್ಡ್ ಅನುಪಸ್ಥಿತಿ ಸ್ವತಃ ಈಗ ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ. ಈ ಸಮಯದಲ್ಲಿ ಗಬ್ಬಾರ್ಡ್ ರಾಷ್ಟ್ರೀಯ ಗಾರ್ಡ್ ಕರ್ತವ್ಯದಲ್ಲಿದ್ರು ಅಂತ ಹೇಳಲಾಗಿದೆ. ಆದರೆ ಈ ಸಭೆಗೆ ಅವರನ್ನು ಆಹ್ವಾನಿಸಲಾಗಿಲ್ಲ. ಇರಾನ್ನ ಪರಮಾಣು ಸಾಮರ್ಥ್ಯದ ಬಗ್ಗೆ ಗಬ್ಬಾರ್ಡ್ ಅವರಿಗಿಂತ ಟ್ರಂಪ್ ಅವರು ವಿಭಿನ್ನವಾದಂತಹ ಒಂದು ಅಭಿಪ್ರಾಯವನ್ನು ಹೊಂದಿರೋದ್ರಿಂದ ಗಬ್ಬಾರ್ಡ್ರನ್ನ ಟ್ರಂಪ್ ತಪ್ಪಿಸ್ತಾ ಇದ್ದಾರಾ? ಟ್ರಂಪ್ ಕೆನಡಾದಿಂದ ಹಿಂತಿರುಗ್ತಾ ಇದ್ದಾಗ ವರದಿಗಾರರು ಏರ್ ಫೋರ್ಸ್ ಒನ್ನಲ್ಲಿ ತುಳಸಿ ಗಬ್ಬಾರ್ಡ್ ಅವರ ಹೇಳಿಕೆ ಬಗ್ಗೆ ಕೇಳ್ತಾರೆ. ಆಗ ಟ್ರಂಪ್ ತುಳಸಿ ಏನು ಯೋಚನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಈ ಎಲ್ಲಾ ಸುದ್ದಿಗಳು ಟ್ರಂಪ್ ಆಡಳಿತದಲ್ಲಿ ಎಲ್ಲಾನು ಸರಿ ಇಲ್ಲ ಅಂತ ಹೇಳ್ತಾ ಇವೆ. ಈ ಭಿನ್ನಮತವನ್ನು ಒಪ್ಕೊಳ್ಳೋ ಬದಲು ಟ್ರಂಪ್ ಓಡಿ ಹೋಗ್ತಾ ಇರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ವಾಸ್ತವವಾಗಿ ಅವ್ರು ಏನ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಟ್ರಂಪ್ ಬೆಂಬಲಿಗರೇ ಇರಾನ್ ವಿರುದ್ಧ ಯುದ್ಧ ಮಾಡಬಾರ್ದು ಅಂತ ಬಹಿರಂಗವಾಗಿ ಹೇಳ್ತಾ ಇರೋದು ದೊಡ್ಡ ವಿಷಯ. ಕೆಂಟುಕಿಯ ರಿಪಬ್ಲಿಕನ್ ಪಕ್ಷದ ಸಂಸದ ಥಾಮಸ್ ಮ್ಯಾಸೆ ಮತ್ತೆ ಕ್ಯಾಲಿಫೋರ್ನಿಯಾದ ಡೆಮಾಕ್ರೆಟಿಕ್ ಪಕ್ಷದ ಸಂಸದ ರೋ ಖನ್ನಾ ಅವರು ಕಾಂಗ್ರೆಸ್ ಮುಂದೆ ದ್ವಿಪಕ್ಷೀಯ ಯುದ್ಧ ಅಧಿಕಾರ ನಿರ್ಣಯವನ್ನು ಮಂಡಿಸಲಿದ್ದಾರೆ. ಇದರಲ್ಲಿ ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕ ಭಾಗಿಯಾಗಿರಬಾರ್ದು ಅಂತ ಒತ್ತಾಯಿಸಲಾಗ್ತಾ ಇದೆ. ಇನ್ನು ಪ್ರತಿಯೊಬ್ಬ ಸಂಸದರು ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ದಾಖಲಿಸಬೇಕಾದಂತಹ ಸಮಯ ಬಂದಿದೆ ಅಂತ ರೋ ಖನ್ನಾ ಹೇಳಿದ್ದಾರೆ. 1960ರ ದಶಕದಿಂದನೂ ಅಮೆರಿಕದ ರಾಜಕೀಯದಲ್ಲಿ ಇತರ ದೇಶಗಳಲ್ಲಿ ಅಮೆರಿಕದ ಹಸ್ತಕ್ಷೇಪವನ್ನು ಬೆಂಬಲಿಸ್ತಾ ಇರುವಂತಹ ಜನರು ನವ ಸಂಪ್ರದಾಯವಾದಿಗಳು. ಹಾಗೆ ಯುದ್ಧದ ಮೂಲಕ ಶಾಂತಿಯನ್ನು ಪುನಃ ಸ್ಥಾಪಿಸಬಹುದು ಮತ್ತೆ ಅದನ್ನ ಪುನಃ ಸ್ಥಾಪಿಸೋದು ಅಮೆರಿಕದ ಜವಾಬ್ದಾರಿ ಅಂತ ಅವ್ರು ನಂಬುತ್ತಾರೆ. ಹಾಗೇನೆ ಅಮೆರಿಕದಲ್ಲಿ ಯುದ್ಧ ಮತ್ತೆ ತೈಲ ವ್ಯಾಪಾರದಲ್ಲಿ ನವ ಸಂಪ್ರದಾಯವಾದಿಗಳು ಹೆಚ್ಚಿನ ಪ್ರಭಾವವನ್ನು ಬೀರಿದ್ದಾರೆ. ಆದ್ರಿಂದ ಟ್ರಂಪ್ ಚುನಾವಣೆಯಲ್ಲಿ ತಮ್ಮ ಪರವಾಗಿದ್ದವರನ್ನ ಈಗ ಬದಿಗಿಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪ್ರತಿಯೊಬ್ಬ ಅಧ್ಯಕ್ಷರು ಯುದ್ಧ ಮಾಡಬೇಕು ಅಂತ ನಿರೀಕ್ಷಿಸುವಂತ ವ್ಯವಸ್ಥೆಗೆ ಟ್ರಂಪ್ ತಲೆಬಾಗಬೇಕಾಗತ್ತೆ. ಯುದ್ಧಕ್ಕಾಗಿ ಯಾರಾದ್ರೂ ಸುಳ್ಳು ಹೇಳ್ತಾರೆ. ಚುನಾವಣೆಯ ಸಮಯದಲ್ಲಿ ಟ್ರಂಪ್ ಹೇಳ್ತಾ ಇದ್ದಿದ್ದೇ ಬೇರೆ. ಹಾಗೆ ಅಧಿಕಾರಕ್ಕೆ ಬಂದ ತಕ್ಷಣ ಅವರು ಅಮೆರಿಕದ ಸಂಸ್ಥೆಗಳಿಂದ ಜನರನ್ನ ತೆಗೆದು ಹಾಕೋದಿಕ್ಕೆ ಪ್ರಾರಂಭ ಮಾಡಿದ್ರು. ಯುದ್ಧ ಪ್ರಾರಂಭಿಸಿದ್ದಾರೆ ಅಂತ ಟ್ರಂಪ್ ಯಾರನ್ನ ಆರೋಪಿಸ್ತಾ ಇದ್ರು ಆ ಟ್ರಂಪ್ ವಿರೋಧಿ ಶಿಬಿರ ಕೂಡ ಮೌನವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಒಬಾಮಾ, ಹಿಲರಿ ಕ್ಲಿಂಟನ್ ಹಾಗೆ ಬೈಡನ್, ಕಮಲಾ ಹ್ಯಾರಿಸ್ ಅವರೆಲ್ಲರೂ ಇಲ್ಲಿಯವರೆಗೆ ಒಂದೇ ಒಂದು ಮಾತನ್ನು ಹೇಳಲಿಲ್ಲ. ಅವರು ಇಸ್ರೇಲ್ನ ವಿರೋಧ ಮಾಡಲಿಲ್ಲ. ಯಾಕಂದ್ರೆ ಅಮೆರಿಕ ಏನನ್ನ ಹೊಂದಿದೆ ಅಂತ ಅವ್ರಿಗೆ ಗೊತ್ತಿದೆ. ಅಮೆರಿಕದ ಯುದ್ಧ ಲಾವಿಯ ಮೇಲೆ ಇಸ್ರೇಲ್ ನಿಯಂತ್ರಣವನ್ನು ಹೊಂದಿದೆ. ಹಾಗೆ ಅಮೆರಿಕದ ಮೇಲೆ ಇಸ್ರೇಲ್ ಬೇಹುಗಾರಿಕೆ ನಡೆಸ್ತಾ ಇದೆ ಅಂತ ಹೇಳಲಾಗಿದೆ. ಇನ್ನು ಇಸ್ರೇಲ್ ಲಾಬಿ ಅಮೆರಿಕವನ್ನ ಹಿಡಿದಿಟ್ಕೊಂಡಿದೆ ಅಂತ ಅಮೆರಿಕನ್ ಮಾಧ್ಯಮಗಳಲ್ಲಿ ಈಗ ಸಾಕಷ್ಟು ಚರ್ಚೆ ನಡೀತಾ ಇದೆ. ಇದರಿಂದ ಅಮೆರಿಕದಲ್ಲಿ ಯಾರು ಶಕ್ತಿಶಾಲಿ ಅನ್ನೋದು ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಅಮೆರಿಕದ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ನಿರಂತರವಾಗಿ ತಮ್ಮ ಅಭಿಪ್ರಾಯಗಳನ್ನ ಜನರ ಮುಂದೆ ಮಂಡಿಸ್ತಾ ಇದ್ದಾರೆ ಅನ್ನೋದು ಸರಿ. ಆದ್ರೆ ಅವ್ರು ಹೇಳ್ತಾ ಇರೋದು ಎಲ್ಲ ನಿಜ ಅಲ್ಲ. ಅವರ ಸ್ವಂತ ಬೆಂಬಲಿಗರೇ ಈಗ ಅವ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರು ದೀರ್ಘ ಟ್ವೀಟ್ ಮಾಡಿದ್ದಾರೆ. ಅಧ್ಯಕ್ಷ ಟ್ರಂಪ್ 10 ವರ್ಷಗಳಿಂದ ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನ ತಯಾರಿಸೋದಿಕ್ ಸಾಧ್ಯ ಇಲ್ಲ ಅನ್ನುವಂಥ ಈ ಒಂದು ವಿಷಯವನ್ನ ಪುನರಾವರ್ತಿಸ್ತಾ ಇದ್ದಾರೆ. ಅದಕ್ಕಾಗಿನೇ ಅವರು ಪರಮಾಣು ಒಪ್ಪಂದವನ್ನು ಮಾಡ್ಕೊಳ್ಳೋದಿಕ್ ಪ್ರಯತ್ನಿಸ್ತಾ ಇದ್ರು ಅಂತ ವ್ಯಾನ್ಸ್ ಹೇಳಿದ್ದಾರೆ. ಇನ್ನು ಎರಡನೇದಾಗಿ ಯುರೇನಿಯಂ ಪುಷ್ಟೀಕರಣ ಮತ್ತೆ ನಾಗರಿಕ ಪರಮಾಣು ಶಕ್ತಿಯ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ. ಆದ್ರೆ ಇರಾನ್ ಈ ಪ್ರಸ್ತಾಪವನ್ನ ತಿರಸ್ಕರಿಸಿದೆ. ಇನ್ನು ಈ ಮಧ್ಯ ಅವರು ನಾಗರಿಕ ಬಳಕೆಗಿಂತ ಹೆಚ್ಚು ಯುರೇನಿಯಂ ಅನ್ನ ಪುಷ್ಟೀಕರಿಸಿದ್ದಾರೆ. ಇರಾನ್ IAEA ಪ್ರಸರಣ ನಿಷೇಧ ನೀತಿಯ ಅಡಿಯಲ್ಲಿ ಷರತ್ತುಗಳನ್ನು ಉಲ್ಲಂಘಿಸಿದೆ. ಪರಮಾಣು ಶಕ್ತಿಯ ಬಗ್ಗೆ ಮಾತನಾಡೋದು ಒಂದು ವಿಷಯ, ಆದ್ರೆ ಪುಷ್ಟೀಕರಣ ಸಾಮರ್ಥ್ಯದ ಬೇಡಿಕೆ ಬೇರೆ ವಿಷಯ ಅಂತ ಜೆಡಿ ವ್ಯಾನ್ಸ್ ಹೇಳ್ತಾರೆ. ಇರಾನ್ ನಾಗರಿಕ ಬಳಕೆಗಿಂತ ಹೆಚ್ಚಿನ ಯುರೇನಿಯಂ ಅನ್ನ ಯಾಕೆ ಹೊಂದಿರಬೇಕು? ಅಧ್ಯಕ್ಷ ಟ್ರಂಪ್ ಇರಾನ್ನ ಪುಷ್ಟೀಕರಣವನ್ನ ಕೊನೆಗೊಳಿಸಬೇಕಾ ಅಥವಾ ಬೇಡವಾ ಅನ್ನೋದನ್ನ ನಿರ್ಧಾರ ಮಾಡಬೇಕು ಅಂತ ಹೇಳಿದ್ದಾರೆ. ಅಮೆರಿಕ ಜನರ ಗುರಿಗಳನ್ನು ಸಾಧಿಸೋದಿಕ್ಕೆ ಅಮೆರಿಕದ ಮಿಲಿಟರಿಯನ್ನ ಬಳಸಲಾಗುವುದು ಅನ್ನೋ ಒಂದು ಅಂಶದಲ್ಲಿ ಮಾತ್ರ ಅಮೆರಿಕ ಆಸಕ್ತಿ ಹೊಂದಿದೆ. ಅವ್ರು ಏನೇ ಮಾಡಿದ್ರು ಅವ್ರು ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ತಾರೆ ಅಂತ ಉಪಾಧ್ಯಕ್ಷ ವ್ಯಾನ್ಸ್ ಹೇಳ್ತಾ ಇದ್ದಾರೆ. ಇರಾನ್ ಪರಮಾಣು ಪ್ರಸರಣ ನಿಷೇಧ ನೀತಿಯ ನಿಯಮಗಳನ್ನು ಉಲ್ಲಂಘಿಸಿದೆ ಅಂತ IAEA ಹೇಳಿದೆ. ಅಂದ್ರೆ ಅದು ಶಸ್ತ್ರಾಸ್ತ್ರಗಳನ್ನ ತಯಾರಿಸೋದಿಕ್ಕೆ ಪ್ರಯತ್ನ ಪಡ್ತಿದೆ ಅನ್ನೋದು ನಿಜಾನ? ಇರಾನ್ ಮೌನವಾಗಿ ಘೋಷಣೆ ಮಾಡದೇನೆ ಬಾಂಬ್ ತಯಾರಿಸೋದಿಕ್ಕೆ ಯಾವುದೇ ಪ್ರಯತ್ನ ಮಾಡಿಲ್ಲ ಅಂತ IAEA ಹೇಳಿದೆ. ಕಳೆದ ವಾರ ಅಷ್ಟೇ IAEA ಮುಖ್ಯಸ್ಥರು ಯಾವುದೇ ಸಂದರ್ಭದಲ್ಲೂ ಪರಮಾಣು ಸ್ಥಾಪನೆಗಳ ಮೇಲೆ ದಾಳಿ ಮಾಡಬಾರ್ದು ಅಂತ ನಾವು ಪದೇ ಪದೇ ಹೇಳಿದೀವಿ ಅಂತ ಹೇಳಿದ್ರು. ಇರಾನ್ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವಂತ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂತ IAEA ಹೇಳಿದೆ ಅಂತ ವ್ಯಾನ್ಸ್ ನೇರವಾಗಿ ಹೇಳ್ತಾ ಇದ್ದಾರೆ. ಯಾವುದೇ ಸಕ್ರಿಯ ರಹಸ್ಯ ಸಂಘಟಿತ ಪರಮಾಣು ಕಾರ್ಯಕ್ರಮದ ಯಾವುದೇ ವಿಶ್ವಾಸಾರ್ಹ ಸೂಚನೆ ಕಂಡು ಬಂದಿಲ್ಲ ಅಂತ IAEA ತನ್ನ ವರದಿಯಲ್ಲಿ ಹೇಳಿದೆ. ಇರಾಕ್ ಬಗ್ಗೆ ಇಡೀ ಜಗತ್ತಿಗೆ ಸುಳ್ಳು ಹೇಳಿದಂತ US ಅಲ್ಲಿ ಲಕ್ಷಾಂತರ ಜನರ ಹತ್ಯೆ ಕಾರಣ ಆಯಿತು.
ಈಗ ಅದೇ ಅಮೆರಿಕ ಇರಾನ್ ಬಗ್ಗೆ ಹೇಳಲಾಗ್ತಾ ಇರುವಂತಹ ಸುಳ್ಳುಗಳ ಪರಿಣಾಮ ಏನಾಗಬಹುದು? ಜೂನ್ 17ರಂದು ಇಸ್ರೇಲ್ ದಾಳಿಗೆ ಇರಾನ್ ಮೊದಲು ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸ್ತಾ ಇಲ್ಲ ಅಂತ ಅಮೆರಿಕದ ಗುಪ್ತಚರ ಇಲಾಖೆ ಹೇಳಿದೆ ಅನ್ನುವಂಥ ವರದಿಯ ಬಗ್ಗೆ ಚರ್ಚೆ ನಡೀತು. ಅದು ಪ್ರಯತ್ನ ಪಟ್ಟರೂ ಕೂಡ ಪರಮಾಣು ಬಾಂಬ್ ಅನ್ನು ತಯಾರಿಸೋದಕ್ಕೆ 3 ವರ್ಷಗಳು ಬೇಕಾಗುತ್ತೆ ಅಂತ CNN ವರದಿ ಪ್ರಕಟ ಆದ ದಿನಾನೇ ಉಪಾಧ್ಯಕ್ಷ JD ವ್ಯಾನ್ಸ್ ದೀರ್ಘ ಹೇಳಿಕೆಯನ್ನು ನೀಡ್ತಾರೆ. ಅದರಲ್ಲಿ ಅವರು ಪುಷ್ಟೀಕರಣದ ಬಗ್ಗೆ ಮಾತಾಡ್ತಾರೆ. ಪುಷ್ಟೀಕರಣದ ಪರವಾಗಿ ಒಂದೇ ಒಂದು ವಾದವನ್ನು ಕೇಳೋದಕ್ಕೆ ವ್ಯಾನ್ಸ್ ಬಯಸೋದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ. ಇನ್ನು ನಾಗರಿಕ ಬಳಕೆಗಾಗಿ ಪರಮಾಣು ಕಾರ್ಯಕ್ರಮವನ್ನು ಹೊಂದಿರೋದು ಸಂಪೂರ್ಣವಾಗಿ ಉತ್ತಮ ಅಂತ ಅಮೆರಿಕನ್ ಪತ್ರಕರ್ತ ಮೆಹದಿ ಹಸನ್ ಹೇಳ್ತಾರೆ. ನಾಗರಿಕ ಬಳಕೆ ಅಂತ ಅಂದ್ರೆ ಪರಮಾಣು ಶಸ್ತ್ರಾಸ್ತ್ರಗಳಿಂದ ವಿದ್ಯುತ್ ಉತ್ಪಾದನೆ ಮತ್ತೆ ಇತ್ಯಾದಿ. ಸ್ಪುಷ್ಟೀಕರಿಸಿದಂಥ ಯುರೇನಿಯಂ ಅನ್ನು ಇಟ್ಕೊಳ್ಳೋದು ಸಹ ಉತ್ತಮನೇ. ಅದನ್ನ ಯುದ್ಧವಾಗಿ ಪರಿವರ್ತಿಸಿದಾಗ ಸಮಸ್ಯೆ ಉದ್ಭವಿಸುತ್ತೆ. ಹಾಗೆ ಇರಾನ್ ಇದನ್ನ ಮಾಡ್ತಾ ಇಲ್ಲ ಅಂತ IAEA ಮುಖ್ಯಸ್ಥರು ಸಹ ಹೇಳ್ತಾ ಇದ್ದಾರೆ. ಟ್ರಂಪ್ ಆಡಳಿತದ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ಇರಾನ್ ಪರಮಾಣು ಬಾಂಬ್ ಅನ್ನು ತಯಾರಿಸ್ತಾ ಇಲ್ಲ ಅಥವಾ ಅದ್ರ ಬಳಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇರಾನ್ ಕೂಡ ಬಾಂಬ್ ತಯಾರಿಕಾ ಕಾರ್ಯಕ್ರಮವನ್ನು ಅನುಮೋದಿಸಿಲ್ಲ. 4 ವರ್ಷಗಳ ನಂತರ ಯಾರಾದರೂ ಅದನ್ನ ಮಾಡಿದ್ರೆ ಇವತ್ತು ನಾವು ದಾಳಿ ಮಾಡಬೇಕು ಅನ್ನೋದು ಅಸಂಬದ್ಧ. ನೆಟೋ ಸಹಾಯದಿಂದ ಉಕ್ರೇನ್ ರಷ್ಯಾದ ಮೇಲೆ ದಾಳಿ ಮಾಡುತ್ತೆ ಅನ್ನುವಂಥ ಒಂದು ಅದೇ ವಾದವನ್ನು ಬಳಸಿಕೊಂಡು ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡಿತು. ಅಮೆರಿಕದ ಅನೇಕ ಪ್ರಭಾವಿ ಜನರು ರಷ್ಯಾದ ಈ ವಾದವನ್ನು ಅಸಂಬದ್ಧ ಅಂತ ಹೇಳಿದ್ದಾರೆ. ಸದ್ದಾಂ ಹುಸೇನ್ ಅವರಿಂದ ಅವತ್ತು ತಕ್ಷಣದ ಯಾವ ಬೆದರಿಕೆಯೂ ಇರಲಿಲ್ಲ, ಆದರೆ ಇರಾಕ್ ಮೇಲೆ ದಾಳಿ ಮಾಡಲಾಯಿತು. ಈ ಮಾರ್ಚ್ 25ರಂದು ಅಮೆರಿಕದ ರಾಷ್ಟ್ರೀಯ ಗುಪ್ತಚರ ಸಂಸ್ಥೆಯ ಮುಖ್ಯಸ್ಥ ತುಳಸಿ ಗಬ್ಬಾರ್ಡ್ ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸ್ತಾ ಇಲ್ಲ ಅಂತ ಸೆನೆಟ್ನಲ್ಲಿ ಹೇಳಿದರು. 2003ರಲ್ಲಿ ಸ್ಥಗಿತಗೊಳಿಸಿದಂತಹ ಪರಮಾಣು ಶಸ್ತ್ರಾಸ್ತ್ರಗಳ ಕಾರ್ಯಕ್ರಮವನ್ನ ಮತ್ತೆ ಅನುಮೋದಿಸಲಾಗ್ತಾ ಇಲ್ಲ. ನಾವು ಇದ್ರ ಮೇಲೆ ನಿಗಾ ಇಡ್ತಾ ಇದ್ದೀವಿ. ಟೆಹರಾನ್ ಮತ್ತೆ ಆ ಕಾರ್ಯಕ್ರಮವನ್ನ ಅನುಮೋದಿಸಬಹುದು ಅಂತ ತುಳಸಿ ಹೇಳ್ತಾರೆ. The IC continues to assess that Iran is not building a nuclear weapon and Supreme Leader Khamenei has not authorized the nuclear weapons program that he suspended in 2003. The IC continues to monitor closely if Tehran decides to reauthorize its nuclear weapons program. ಟ್ರಂಪ್ ತಮ್ಮ ಹೇಳಿಕೆಯನ್ನು ತಳ್ಳಿ ಹಾಕಿದ ಬಗ್ಗೆ ತುಳಸಿ ಗಬ್ಬಾರ್ಡ್ ಅವರನ್ನ CNN ನಲ್ಲಿ ಕೇಳಾಯಿತು. ನಂತರ ಅವರು ಮಾಧ್ಯಮಗಳು ತಮ್ಮ ಹೇಳಿಕೆಯನ್ನು ಸರಿಯಾಗಿ ಮಂಡಿಸಲಿಲ್ಲ ಅಂತ ಹೇಳಿದ್ರು. ತುಳಸಿ ಹೇಳ್ತಾ ಇರೋದನ್ನ ಟ್ರಂಪ್ ಹೇಳ್ತಾ ಇಲ್ಲ. ಇರಾನ್ ಬಾಂಬ್ ತಯಾರಿಸಿಲ್ಲ ಅಂತ ತುಳಸಿ ಹೇಳಿದ್ದಾರೆ. ಇರಾನ್ ಶೀಘ್ರದಲ್ಲೇ ಬಾಂಬ್ ತಯಾರಿಸಲಿದೆ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. 2012ರ ನೇತನ್ಯಾಹು ಅವರ ವಿಡಿಯೋ ಹೇಳಿಕೆ ವೈರಲ್ ಆಗ್ತಾ ಇದೆ. ಇದರಲ್ಲಿ ಅವರು 1 ವರ್ಷದಲ್ಲಿ ಇರಾನ್ ಬಾಂಬ್ ತಯಾರಿಸುತ್ತೆ ಅಂತ ಚಾರ್ಟ್ ಅನ್ನು ತೋರಿಸೋ ಮೂಲಕ ವಿವರಿಸ್ತಾ ಇದ್ದಾರೆ. ಇರಾಕ್ ಮೇಲೆ ದಾಳಿಯ ಸಮಯದಲ್ಲಿ ಸಾಮೂಹಿಕ ವಿನಾಶದ ಶಸ್ತ್ರಾಸ್ತ್ರ ಅನ್ನುವಂಥ ಒಂದು ಪದವನ್ನು ಬಳಸ್ತಾ ಇತ್ತು. ಅದು ಮಹಾ ಸುಳ್ಳಾಗಿ ಬದಲಾಯಿತು. ಇರಾನ್ ಪರಮಾಣು ಬಾಂಬ್ ತಯಾರಿಸುವಂಥ ಸಾಮರ್ಥ್ಯವನ್ನು ಪಡೆದುಕೊಂಡಿದೆ ಅಂತ ಯಾರೂ ಹೇಳಿಲ್ಲ. ಪುಷ್ಟೀಕರಣದ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಸಹ ಇಲ್ಲಿ ಮುಖ್ಯವಾಗಿದೆ ಅಂತ ಈಗ ಹೇಳಲಾಗ್ತಾ ಇದೆ. ನಾಗರಿಕ ಬಳಕೆಗೆ ಯುರೇನಿಯಂ ಪುಷ್ಟೀಕರಣಕ್ಕೆ ಸಮ್ಮತಿ ಇದೆ. ಕೆನಡಾ ಮತ್ತು ಉಕ್ರೇನ್ನಿಂದ ಜಪಾನ್ ಮತ್ತು ಜರ್ಮನಿಯವರೆಗೆ ಬೇರೆ ಬೇರೆ ದೇಶಗಳು ಅದರಿಂದ ಶಕ್ತಿಯನ್ನು ಉತ್ಪಾದಿಸುವಂಥ ಕೆಲಸ ಮಾಡ್ತವೆ. ವಿಶ್ವದ 9% ಶಕ್ತಿ ಪರಮಾಣು ಸಂಪನ್ಮೂಲಗಳಿಂದ ಬರುತ್ತೆ. ಪ್ರಪಂಚದಾದ್ಯಂತ ಇದರ 400ಕ್ಕೂ ಹೆಚ್ಚು ಸ್ಥಾವರಗಳಿವೆ. ಇನ್ನು ಯುರೇನಿಯಂ ಅನ್ನು ಪುಷ್ಟೀಕರಿಸುವ ಮೂಲಕ ಮಾತ್ರ ಪರಮಾಣು ಬಾಂಬ್ಗಳನ್ನು ತಯಾರಿಸಲಾಗುತ್ತೆ. ಆದ್ರಿಂದ ನಿರ್ದಿಷ್ಟ ಪ್ರಕಾರ ಮತ್ತು ಪ್ರಮಾಣಕ್ಕಿಂತ ಹೆಚ್ಚಾಗಿ ಅದರ ಪುಷ್ಟೀಕರಣ ಮುಖ್ಯ ಆಗಿದೆ. ಯುರೇನಿಯಂ ಅನ್ನು ಪುಷ್ಟೀಕರಿಸುವ ಮೂಲಕ ಪರಮಾಣು ಬಾಂಬ್ಗಳನ್ನು ತಯಾರಿಸಲಾಗುತ್ತೆ. ಆದ್ರಿಂದ ನಿರ್ದಿಷ್ಟ ಪ್ರಕಾರ ಮತ್ತು ಪ್ರಮಾಣವನ್ನು ಮೀರಿದ ಪುಷ್ಟೀಕರಣಕ್ಕೆ ಅವಕಾಶ ಇಲ್ಲ. ಪುಷ್ಟೀಕರಣ ಪ್ರಕ್ರಿಯೆ ಅಡಿಯಲ್ಲಿ ನಾಗರಿಕ ಬಳಕೆಗಾಗಿ ಯುರೇನಿಯಂ ಅನ್ನು ಮತ್ತಷ್ಟು ಶುದ್ಧೀಕರಿಸಲಾಗುತ್ತೆ. ಮತ್ತೆ ಬಾಂಬ್ಗಳನ್ನು ತಯಾರಿಸೋದಕ್ಕೆ ಬಳಸುವಂತಹ ವಿಶೇಷ ರೀತಿಯ ಯುರೇನಿಯಂ ಅನ್ನು ಬೇರ್ಪಡಿಸಲಾಗುತ್ತೆ. ಇಸ್ರೇಲ್ ಕೂಡ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಅಂತ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ಮಾಧ್ಯಮಗಳು ಯಾವತ್ತಿಗೂ ಒಪ್ಕೊಳ್ಳೋದಿಲ್ಲ ಅಂತ ಪ್ರೊಫೆಸರ್ ನಾಮ್ ಚೊಮ್ಸ್ಕಿ ಹೇಳಿದ್ದಾರೆ. ಅಮೆರಿಕ ಇದನ್ನ ಒಪ್ಕೊಂಡ್ರೆ ಅದು ಇಸ್ರೇಲಿ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅದು ಅದಕ್ಕೆ ಸಹಾಯ ಮಾಡೋದು ಕಾನೂನು ಬಾಹಿರ ಆಗುತ್ತೆ. ಅದು ಪರಮಾಣು ನಿಯಮಗಳನ್ನು ಉಲ್ಲಂಘಿಸಿ ಈ ಶಸ್ತ್ರಾಸ್ತ್ರಗಳನ್ನು ತಯಾರಿಸಿದೆ. ಹಾಗೆ ಇಸ್ರೇಲ್ಗೆ ಸ್ವರಕ್ಷಣೆಯ ಹಕ್ಕಿದ್ರೆ ಇರಾನ್ ಅದನ್ನು ಯಾಕೆ ಹೊಂದಿರಬಾರ್ದು? ನೇತನ್ಯಾಹು ಬಹಿರಂಗವಾಗಿ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮತ್ತೆ ಟ್ರಂಪ್ ಬೇರೆ ರೀತಿಯಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಅವರಿಬ್ಬರದು ಒಂದೇ ಭಾಷೆ, ಇಬ್ಬರ ವ್ಯಾಖ್ಯೆಗಳು ಮಾತ್ರ ಸ್ವಲ್ಪ ಬದಲಾಗಿವೆ. ಟ್ರಂಪ್ ಶಾಂತಿ ಮಾತುಕತೆಯನ್ನ ನಡೆಸೋದಿಲ್ಲ ಅನ್ನುವಂಥ ವಿಶ್ವಾಸ ಇದೆ ಅಂತ ನೇತನ್ಯಾಹು ಹೇಳಿದ್ರು. ಜೂನ್ 17ರಂದು ಮಾಡಿರುವಂತಹ ಟ್ವೀಟ್ ನಲ್ಲಿ ಟ್ರಂಪ್ ಸುಪ್ರೀಂ ಲೀಡರ್ ಎಲ್ಲಿ ಅಡಗಿದ್ದಾರೆ ಅಂತ ನಮಗೆ ನಿಖರವಾಗಿ ತಿಳಿದಿದೆ ಅಂತ ಬರೀತಾರೆ. ಅವರು ಸುಲಭವಾದಂತಹ ಗುರಿ, ಆದ್ರೆ ಎಲ್ಲೇ ಇದ್ರೂ ಸುರಕ್ಷಿತ. ನಾವು ಅವರನ್ನ ಕೊಲ್ಲೋದಿಲ್ಲ, ಆದ್ರೆ ನಮ್ಮ ತಾಳ್ಮೆ ಮುಗಿತಾ ಇದೆ ಅಂತ ಹೇಳ್ತಾರೆ. ಇದು ಅಮೆರಿಕದ ಅಧ್ಯಕ್ಷರ ಭಾಷೆ. ಟ್ರಂಪ್ನ ಈ ಭಾಷೆ ಈಗ ಜಗತ್ತೇ ಹೇಗೆ ಯುದ್ಧದ ಕಡೆ ಹೊರಳಿದೆ ಅಂತ ಹೇಳ್ತಾ ಇದೆ. ಅಮೆರಿಕ ಮಧ್ಯಪ್ರಾಚ್ಯದಲ್ಲಿ ಭಾಗಿಯಾಗಿರೋದ್ರಿಂದ ಎಷ್ಟು $1 ಟ್ರಿಲಿಯನ್ ಅಮೆರಿಕನ್ ತೆರಿಗೆದಾರರ ಹಣ ವ್ಯರ್ಥವಾಗಿದೆ ಅಂತ ಹೇಳ್ತಾ ಇದ್ದವರು ಈ ಟ್ರಂಪ್. ನಾನು ಯುದ್ಧ ಮಾಡೋದಕ್ಕೆ ಬಂದಿಲ್ಲ, ಅದನ್ನ ಕೊನೆಗೊಳಿಸೋದಕ್ಕೆ ಬಂದಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ರು.
We want to have security. We want to have things be good, safe. We want great education. We want a strong and powerful military, and ideally we don't have to use it. You know, we had no wars. 4 years we had no wars, except we defeated ISIS. We defeated ISIS in record time, but we had no wars. They said, he will start a war. I'm not going to start a war. I'm going to stop wars. ಅದೇನೇ ಇರಲಿ, ಇಸ್ರೇಲ್ ಸುಳ್ಳು ಹೇಳ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ. ಅದ್ರ ಸುಳ್ಳಿನ ಒತ್ತಡಕ್ಕೆ ಅಮೆರಿಕ ಒಳಗಾಗ್ತಾ ಇದೆ. ಆದರೆ ಅದೇ ಅಮೆರಿಕದಲ್ಲಿ ಈ ಬಾರಿ ಜನರು ಇಸ್ರೇಲ್ನ ಸುಳ್ಳುಗಳ ವಿರುದ್ಧ ಹೋರಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಮಹತ್ವದ ವಿದ್ಯಮಾನ. ಅಮೆರಿಕ ಇಸ್ರೇಲ್ ಬೆಂಬಲಕ್ಕೆ ನಿಲ್ಲಲಿದೆ ಅನ್ನುವಂಥ ಆತಂಕದಿಂದ ಇಸ್ರೇಲ್ನ ಸ್ಥಿತಿಯನ್ನು ಇರಾನ್ ಇನ್ನಷ್ಟು ಹದಗೆಡಿಸಿದೆ ಅಂತ ಹೇಳಲಾಗ್ತಾ ಇದೆ. ಇರಾನ್ನ ಕ್ಷಿಪಣಿಗಳನ್ನ ತಡೆಯುವಂಥ ತನ್ನ ಸಾಮರ್ಥ್ಯ 10 ರಿಂದ 12 ದಿನಗಳವರೆಗೆ ಉಳಿದಿದೆ ಅಂತ ಇಸ್ರೇಲ್ ಮನಗಂಡಿದೆ ಅಂತ ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿದೆ. ಅದರ ಸ್ಥಿತಿ ಹದಗೆಡ್ತಾ ಇದೆ. ಇಸ್ರೇಲ್ನ ಒಳಗಿನಿಂದ ಕಡಿಮೆ ಸುದ್ದಿಗಳು ಬರ್ತಾ ಇವೆ. ರಷ್ಯಾದ ಟಿವಿ ಚಾನೆಲ್ ವರದಿ ಮಾಡ್ತಾ ಇದೆ. ಹಾಗೆ ಮೊಸಾದ್ನ ಪ್ರಧಾನ ಕಚೇರಿಯ ಮೇಲೆ ದಾಳಿ ಮಾಡಲಾಗಿದೆ. ರಫೇಲ್ ಸಂಕೀರ್ಣದ ಮೇಲೆ ದಾಳಿ ಮಾಡಲಾಗಿದೆ. ಹೈಫಾ ಬಂದರಿನ ಮೇಲೆ ಹಾನಿಯಾಗಿದೆ. ಇದೇ ಕಾರಣಕ್ಕೆ ಇಸ್ರೇಲ್ ಅಮೆರಿಕ ಈ ಯುದ್ಧಕ್ಕೆ ತಕ್ಷಣ ಇಳಿಬೇಕು ಅಂತ ಬಯಸ್ತಾ ಇದೆ. ಟ್ರಂಪ್ ಹೇಳಿಕೆ ನೀಡಿ ಹಲವು ಗಂಟೆಗಳು ಕಳೆದಿವೆ. ಇರಾನ್ ಇನ್ನೂ ಕೂಡ ಶರಣಾಗಿಲ್ಲ. ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನು ಅಂತ ಅಂದ್ರೆ, ಟ್ರಂಪ್ ಇಸ್ರೇಲ್ಗಾಗಿ ಯುದ್ಧ ವಿರೋಧಿಸುವಂಥ ತಮ್ಮ ನೀತಿಯನ್ನು ಬಿಟ್ಟು ಕೊಡ್ತಾರಾ ಅನ್ನೋದು. ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.